ಕೋಟ್ಯಾಂತರ ರೂಪಾಯಿಯನ್ನು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ತೆರಿಗೆಯನ್ನು ಕಟ್ಟಬೇಕು ನಗರಸಭೆಗೆ. ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ನಾವು ಮೌಖಿಕವಾಗಿ ಹಾಗೂ ಕೇಳಿದಾಗ ಕಟ್ಟಬೇಕಾಗತ್ತೆ, ನಾವು ನೋಟಿಸ್ ನೀಡಿದ್ದೀವಿ ಅನ್ನುವಂಥ ಉತ್ತರಗಳನ್ನು ಹೇಳ್ತಾರೆ. ಅಂದರೆ ಯಾವುದೇ ಪರಿಪೂರ್ಣತೆಯನ್ನು ಹೊಂದಿರಲೇ ನಾವು ದಾಖಲೆಗಳನ್ನು ಇಟ್ಕೊಂಡು ಯಾವುದೂ ಮಾತಾಡೋಕ್ಕೆ ಹೋಗಬಾರ್ದು. ಅದರ ಸಲುವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಬಾಗಲಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅನಧಿಕೃತ ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತ ಇವೆ. ನಗರಸಭೆ ಆಯುಕ್ತರು ನೀವು ನೋಟಿಸ್ ನೀಡಿ ಕೈ ಕಟ್ಟಿ ಕುಳಿತುಕೊಂಡ್ರೆ ಆಗೋದಿಲ್ಲ, ಕ್ರಮ ತಗೋಬೇಕ್ರಿ. ಅದ್ರ ಮೇಲೆ ಕ್ರಮಗಳನ್ನು ತಗೋಬೇಕು. ಅಂದ್ರೆ ಮುಂದೆ ಕಟ್ಟುವಂಥವ್ರಿಗೆ ನೀವು ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕು. ನೀವು ಶಿಕ್ಷಣ ಸಂಸ್ಥೆಗೆ ಅಂತ ತೆಗೆದುಕೊಂಡಂಥ ಜಮೀನಿನಲ್ಲಿ ಇವತ್ತೇನಾಗಿದೆ, ಹಳೆಯ ಬಾಗಲಕೋಟೆಯಲ್ಲಿ ರೈಲ್ವೆ ಗೇಟ್ಲಿಂದ ಹಿಡಿದು ನೀವು ನಿಡಗುಂದಿ ಪೆಟ್ರೋಲ್ ಪಂಪ್ವರೆಗೂ ಸಹಿತ ಕಮರ್ಷಿಯಲ್ ಅಂಗಡಿಗಳನ್ನು ಮಾಡ್ಕೊಂಡ್ಬಿಟ್ರಿ. ಹೌದಾ? ಮೇಲೆ ಕೆಳಗೆ ಕೂಡಿ ಅಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಬಾಡಿಗೆಯನ್ನು ಪಡೆದ್ರಿ. ಹೌದಾ? ಆ ನಂತರದ ಈಗ ಹೊಸ ಬಾಗಲಕೋಟೆಯಲ್ಲಿ ಇರುವಂಥ ಏನು ನಾವು ಮಹಾರಾಜ ಇದರ್ಲಿಂತ್ರ ರೆಸ್ಟೋರೆಂಟ್ಲಿಂತ್ರ ನಾವು ಮುಂದೆ ಈಗ ಬೀಫ್ ಸ್ಕೂಲ್ ಮುಂದೆ ಹಾಸಿ ನಾವು ಅಪ್ ಟು ನಾವು MBA ಕಾಲೇಜ್ವರೆಗೆ ಏನು ಹೋಗ್ತೀವಿ, ಹೊಸ IB ರೋಡ್ ಕೂಡುವಲ್ಲಿ BTD ಅವರಿಗೆ ರಸ್ತೆ ಎರಡೂ ಬದಿಯಲ್ಲಿ ಸುಮಾರು ನೂರಾರು ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತಾವೆ. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ತೆರಿಗೆ ಬಾಕಿ ಕೋಟ್ಯಾಂತರ ರೂಪಾಯಿ ಇದೆ. ನಾ ಬರೀ ಕೋಟ್ಯಾಂತರ ರೂಪಾಯಿ ಅಂತ ಅಷ್ಟೇ ಹೇಳ್ತೀನಿ, ಅದು ಎಷ್ಟು ಕೋಟಿವರೆಗಿದೆ ಅನ್ನೋದು ಹೇಳ್ತಿಲ್ಲ. ಆ ಕೌಂಟ್ರ್ ಸೀಮಾರೇಖೆ ಒಳಗೆ ನೀವು ಲೇಔಟ್ಗಳನ್ನು ಅನುಮೋದನೆ ಕೊಡ್ತಿರಲ್ರಿ. ಹಾಂ, ಪಟ್ಟಣ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಹಾಗೂ ನಗರಸಭೆಯವರು ನಾವು ನೇರವಾಗಿ ಆರೋಪ ಮಾಡಬೇಕಾಗುತ್ತೆ, ಭ್ರಷ್ಟಾಚಾರದಲ್ಲಿ ನೀವು ತೊಡಕೊಂಡಿರಿ ಅಂತ ಹೇಳಿ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯಲ್ಲಿ ಇವತ್ತು ಸಾವಿರಾರು ಕಟ್ಟಡಗಳು ನಿರ್ಮಾಣವಾಗಿದೆ. ಸೊ ಆ ಕಟ್ಟಡಗಳಿಗೆ ಮುಖ್ಯವಾಗಿ ನಗರಸಭೆಯ ಪರ್ಮಿಷನ್ ಇಲ್ಲದೇ ಆ ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತಿವೆ. ಹಾಗಾದರೆ ಇದಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಅಂದರೆ ಅಲ್ಲಿ ಬೇರೆ ಬೇರೆ ಸರ್ಕಾರದ ಖರ್ಚುಗಳಿರ್ತವೆ, ಅವುಗಳನ್ನೆಲ್ಲ ಈ ಒಂದು ಸಂಸ್ಥೆಗಳೇನಿರ್ತಾವಲ್ಲ, ಅಂದರೆ ಕಟ್ಟಡಗಳೇನು ಕಟ್ಟಿರ್ತಕ್ಕಂತಹ ಸಂಸ್ಥೆಗಳೇನಿರ್ತಾವಲ್ಲ ಅವೆಲ್ಲಗಳನ್ನು ಭರಿಸಬೇಕಾಗಿರುತ್ತೆ. ಆದರೆ ಇವತ್ತು ಇಂಥದ್ದೊಂದು ವಂಚನೆಯಿಂದಾಗಿ ಇವತ್ತು ಸರ್ಕಾರ ಲಾಸಲ್ಲಿ ತುಂಬಾ ನಡೀತಾ ಇದೆ ಅನ್ನುವಂಥದ್ದು. ಇನ್ನು ಬಾಗಲಕೋಟೆ ವಿಷಯಕ್ಕೆ ನಾವು ಬರೋದಾದರೆ, ಬಾಗಲಕೋಟೆಯಲ್ಲಿ ಮುಖ್ಯವಾಗಿ BTDA ವಿಚಾರ ಚರ್ಚೆ ಆಗಿತ್ತು. ಮಧ್ಯೆ ಈಗ ಈ ಒಂದು ಪ್ರಮುಖ ವಿಷಯ ಚರ್ಚೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅಕ್ರಮವಾಗಿ ಸಾವಿರಾರು ಕಟ್ಟಡಗಳು ಈಗ ತಲೆ ಎತ್ತಿ ನಿಂತಿವೆ. ಅದರಲ್ಲೂ ಮುಖ್ಯವಾಗಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಸಂಘಗಳ ಕಟ್ಟಡಗಳೇ ಇದರಲ್ಲಿ ಬಹುಪಾಲು ಅನ್ನುವಂತಹದ್ದು ಈಗ ಸದ್ಯಕ್ಕೆ ಕೇಳಿ ಬರ್ತಕ್ಕಂಥ ಒಂದು ಮುಖ್ಯವಾಗಿರುವಂತಹ ಸುದ್ದಿಯಾಗಿದೆ. ಸದ್ಯ ನನ್ನ ಜೊತೆ ಈಗ ಇರುವಂಥವರು BM ಪಾಟೀಲ್ರು, ಕರವೆಯ ರಾಜ್ಯ ವಕ್ತಾರರಾಗಿರುವಂಥವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು ಆರೋಪ, ಈ ಕಟ್ಟಡಗಳು ನಿಜಕ್ಕೂ ಅಕ್ರಮವಣ ಹೇಗೆ ಅನ್ನುವಂಥದ್ದನ್ನು ಸದ್ಯ ಅವ್ರನ್ನ ಮಾತಾಡಿಸ್ತಾ ಕೇಳಿಬರೋಣ. ಸರ್, ಮೊದಲು ಈಗ ಬಾಗಲಕೋಟೆಯಲ್ಲಿ ಸಾವಿರಾರು ಅಕ್ರಮ ಕಟ್ಟಡಗಳಿದ್ದಾವೆ ಅನ್ನುವಂಥದ್ದು ಈಗ ಆಲ್ರೆಡಿ ತಾವು ತಮ್ಮ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ತಮ್ಮ ಒಂದು ಕಾರ್ಯದಕ್ಷತೆಯಿಂದ ಒಂದು ಕಟ್ಟಡದ ಮೇಲೆ ಅದನ್ನು ಡೆಮಾಲಿಷ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ DC ಅವರಿಂದ ಸಹ ಒಂದು ಆಜ್ಞೆಯನ್ನು ಹೊರಡಿಸಿದ್ದೀರಿ. ಸರ್, ಈಗ ಸದ್ಯಕ್ಕೆ ಇರುವಂತಹ ಕಟ್ಟಡಗಳು ಅಕ್ರಮವಣ ಹೇಗೆ ಅನ್ನುವಂಥದ್ದು ಸರ್? ನಮಸ್ಕಾರ. ಬಾಗಲಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸಾವಿರಾರು ಅನಧಿಕೃತ ಕಟ್ಟಡಗಳ ಬಗ್ಗೆ ಈಗಾಗಲೇ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿಯನ್ನು ಕೋರಿ ಮಾಹಿತಿಯನ್ನು ಪಡೆಯಲಾಗಿದೆ ಸರ್. ಬಾಗಲಕೋಟೆ ನಗರಸಭೆ ಹಾಗೂ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಸಾವಿರಾರು ಕಟ್ಟಡಗಳು ಅನಧಿಕೃತವಾಗಿ ಕಟ್ಟಿರುವಂಥ ಕಟ್ಟಡಗಳು. ಯಾವುದೇ ರೀತಿ ಮಾಸ್ಟರ್ ಪ್ಲ್ಯಾನ್ ಇರ್ಬೋದು, ನಗರಸಭೆ ಪರವಾನಗಿ ಪತ್ರ ಇರದೇ ಇವರು ಕಟ್ಟಡಗಳನ್ನು ಕಟ್ಟಿ ರಾಜಾರೋಷವಾಗಿ ಮೆರಿತಾ ಇದ್ದಾರೆ. ಈಗ ಇನ್ನು ತಾವು ಹೇಳಿದಾಗೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತೇನಾಗಿದೆ ಅಂದ್ರೆ ಅವ್ರಿಗೆ ಕಾನೂನನ್ನು ಗಾಳಿಗೆ ತೂರಿ ಅಧಿಕಾರಿಗಳನ್ನು ಸಹಿತ ಕಡೆಗಣಿಸಿ ಈ ರೀತಿ ಒಂದು ಸಮಾಜಕ್ಕೆ ಒಂದು
ಜಾನ ಕುರುಡುತನ ತೋರಿಸುವಂಥ ನಿಟ್ಟಿನಲ್ಲಿ ಇವತ್ತು ಅವರು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಸರ್. ಅನಧಿಕೃತ ಕಟ್ಟಡಗಳು ಹಾಗೂ ಅನಧಿಕೃತ ಲೇಔಟ್ಗಳು ಮತ್ತು ಇಲ್ಲಿ ತಲೆ ಎತ್ತಿ ನಿಂತಿವೆ ಸರ್. ಅನಧಿಕೃತವಾಗಿ ಲೇಔಟ್ಗಳನ್ನು ನಿರ್ಮಿಸಿ ಕೊಡುವಂತಹ ಅನುಮೋದನೆ ನೀಡುವಂತಹ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡಬಲ್ಲೆ. ಯಾಕಂದರೆ ದಾಖಲೆಗಳು ಇರ್ತಾವೆ ಸರ್. ದಾಖಲೆಗಳು ಇವತ್ತು ಏನಂತ ದಾಖಲೆ ಇರಲಾರ್ದು ಯಾವುದೋ ಆಗಂಗಿಲ್ಲ. ಇವತ್ತು ನಾವು ನ್ಯಾಯಾಲಯದ ಮಟ್ಟದಲ್ಲಿ ಹೋದರೂ ಸಹಿತ ನಾವು ಏನೋ ಮೌಖಿಕವಾಗಿ ನಾವು ಲಿಖಿತವಾಗಿ ಆರೋಪ ಮಾಡಿದರೂ ಸಹಿತ ನಮ್ಮ ದಾಖಲೆಗಳನ್ನು ನೋಡಬೇಕಾಗತ್ತೆ, ದಾಖಲೆಗಳನ್ನು ಪರಿಶೀಲಿಸಿ ತೀರ್ಪು ನೀಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ, ನೀವು ನಾನು ಹೇಳಿದ ಹಾಗೆ ಇವತ್ತು ನಾವು ನಗರಸಭೆಯಿಂದ ಸುಮಾರು ಈಗ ಕೋಟ್ಯಾಂತರ ರೂಪಾಯಿಯನ್ನು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ತೆರಿಗೆಯನ್ನು ಕಟ್ಟಬೇಕು ನಗರಸಭೆಗೆ. ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ನಾವು ಮೌಖಿಕವಾಗಿ ಹಾಗೂ ಕೇಳಿದಾಗ ಕಟ್ಟಬೇಕಾಗತ್ತೆ, ನಾವು ನೋಟಿಸ್ ನೀಡಿದ್ದೀವಿ ಅನ್ನುವಂಥ ಉತ್ತರಗಳನ್ನು ಹೇಳ್ತಾರೆ. ಈ ಪ್ರತಿಷ್ಠಿತ ವ್ಯಕ್ತಿಗಳು, ಪ್ರತಿಷ್ಠಿತ ಕಂಪನಿಗಳು, ಈಗ ಗ್ರಾಮೀಣ ಭಾಗದಲ್ಲಿ ಬರುವಂಥ ಲೇಔಟ್ಗಳು ಸಹಿತ ಯಾಕಂದರೆ ಕಾನೂನನ್ನು ಗಾಳಿಗೆ ತೂರಿ ಇವರು ಅದಕ್ಕೆ ಅನುಮತಿಯನ್ನು ನೋಡ್ತಾರೆ, ಅನುಮೋದನೆಯನ್ನು ನೋಡ್ತಾರೆ. ಈಗ ಯಾವುದೂ ಇರಲಾರ್ದ ಕಟ್ಟಿದಂಥ ಹೊಸ ಸರ್ಕಾರದ ಆದೇಶಗಳನ್ನು ನಿರೀಕ್ಷೆಯಲ್ಲಿದ್ದಾರೆ ಸರ್ ಇವರು. ಸರ್ಕಾರದ ಹೊಸ ಸುತ್ತೋಲೆಗಳು ಏನು ಬರ್ತಾವೆ ಅನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ ಇವರು. ಯಾಕಂದರೆ ತಾವು ಮಾಡಿರೋದೇ ಮೊದಲೇ ಏನಂತಾರೆ ಅದು ಕಪಟ ನಾಟಕ ಅಂತ ಹೇಳ್ತೀವಲ್ಲ, ಕಪಟ ನಾಟಕವನ್ನು ಪ್ರದರ್ಶನ ಮಾಡಿಬಿಟ್ಟಿವಿ. ಇದರ ಮೇಲೆ ಏನೋ ಪ್ರಕರಣಗಳು ದಾಖಲಾಗ್ತಾವನ್ನ ನಾವು ಸ್ವಯಂ ಘೋಷಿತವಾಗಿ ನಾವು ಆಸ್ತಿ ತೆರಿಗೆಯನ್ನು ನಾವು ತುಂಬ್ತೀವಿ ನಗರಸಭೆಗೆ ಅನ್ನುವಂಥ ಒಂದು ಅವರು ಸ್ವಯಂ ಘೋಷಿತ ತೆರಿಗೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. 2 ಪಟ್ಟು ಅದಕ್ಕೆ 1 ಪಟ್ಟು ಇರುವಂಥ ದುಡ್ಡಿಗೆ 2 ಪಟ್ಟು ಕಟ್ಟಿ ಇವರು ನಗರಸಭೆಗೆ ತೆರಿಗೆಯನ್ನು ಕಟ್ತಾರೆ ಸರ್. ನಾವೇನಂತೀವಿ, ಇಷ್ಟೆಲ್ಲ ನೀವು 2 ಪಟ್ಟು ತೆರಿಗೆ ಕಟ್ಟು ಮಟ್ಟಕ್ಕೆ ಹೋಗ್ಬೇಕಾತಂದ್ರೆ ಮೊದಲಿಗೆ ನಿಮ್ಮ ಲೇಔಟ್ ಪ್ಲ್ಯಾನ್ಗಳನ್ನು ಏನು ನಿಮ್ಮದು ಅದು ಏನು ಬ್ಲೂ ಪ್ರಿಂಟ್ಸ್ ರೆಡಿ ಮಾಡಿಕೊಂಡು, ನೀಲಿ ನಕ್ಷೆಗಳನ್ನು ರೆಡಿ ಮಾಡಿಕೊಂಡು ಸರ್ಕಾರದ ಸಂಬಂಧಪಟ್ಟಂಥ ಇಲಾಖೆಗಳು ಬಾಗಲಕೋಟೆ ನಗರ ವ್ಯಾಪ್ತಿಯಲ್ಲಿ ಬರೋದಿತ್ತಂದ್ರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಒಂದು ಕಡೆ ಆದರೆ, ಬಾಗಲಕೋಟೆ ನಗರಸಭೆ ಇನ್ನೊಂದು ಕಡೆ, ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ನೀವು ಲೇಔಟ್ಗಳನ್ನು ನೀವು ಯಾಕಂದ್ರೆ ಭೂ ಪರಿವರ್ತನೆ ಮಾಡ್ತೀರಂದಾಗ, ಯಾಕಂದರೆ ಕೆಲವೊಂದಿಷ್ಟು ನಾವು ಕೃಷಿ ಜಮೀನುಗಳನ್ನು ನೋಡಿದಾಗ ಕೆಲವೊಂದಿಷ್ಟು ನಿಯಮಗಳನ್ನು ಗಾಳಿಗೆ ತೂರಿ ಲೇಔಟ್ಗಳನ್ನು ಮಾಡಿದಂಥ ಉದಾಹರಣೆಗಳಿದ್ದಾವೆ ಸರ್. ಈ ಭಾರತ ಒಂದು ಈ ಏನು ನಮ್ಮ ಏಷ್ಯಾ ಖಂಡದಲ್ಲಿ ಬಾಗಲಕೋಟೆ ಇವತ್ತು ಮುಳುಗಡೆ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನ್ನುವಂಥ ಒಂದು ಯೋಜನೆ ಏನಿದೆ, ಇದು ಭಾರಿ ಮಹತ್ವಪೂರ್ವಕವಾದಂಥ ಯೋಜನೆ ಸರ್. ಯಾಕಂದರೆ ಈಗ ಮುಂದಿನ ದಿನಗಳಲ್ಲಿ ನಾನು ಬರ್ತೀನಿ ಹಂತವಾಗಿ ನಿಮಗೆ ಈ ಬಾಗಲಕೋಟೆ ಜನರೇ ಸಂತ್ರಸ್ತರ ಗೋಳು ಯಾವ ಕಡೆ, ಕೃಷ್ಣ ನಡೆ ಯಾವ ಕಡೆ, ಹೋರಾಟಗಳನ್ನು ಮಾಡುವಂಥ ಹೋರಾಟಗಾರರು ಯಾಕಂದರೆ ಯಾವುದೇ ಪರಿಪೂರ್ಣತೆಯನ್ನು ಹೊಂದಿರಲೇ ನಾವು ದಾಖಲೆಗಳನ್ನು ಇಟ್ಕೊಂಡು ಯಾವುದೂ ಮಾತಾಡೋಕ್ಕೆ ಹೋಗಬಾರ್ದು. ಅದರ ಸಲುವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಬಾಗಲಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅನಧಿಕೃತ ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತ ಇವೆ. ಯಾಕಂದರೆ ಈಗಾಗಲೇ ಕೆಲವೊಂದಿಷ್ಟು ಕಟ್ಟಡಗಳು ಈಗಾಗಲೇ 15 ವರ್ಷಗಳಿಂದ ನಿರ್ಮಾಣವಾಗಿರುವಂಥ ಕಟ್ಟಡಗಳಿಗೆ ಬರೀ ನಗರಸಭೆ ಆಯುಕ್ತರು ನೀವು ನೋಟಿಸ್ ನೀಡಿ ಕೈ ಕಟ್ಟಿ ಕುಳಿತುಕೊಂಡ್ರೆ ಆಗೋದಿಲ್ಲ. ಕ್ರಮ ತಗೋಬೇಕ್ರಿ, ಅದ್ರ ಮೇಲೆ ಕ್ರಮಗಳನ್ನು ತಗೋಬೇಕು. ಅಂದ್ರೆ ಮುಂದೆ ಕಟ್ಟುವಂಥವ್ರಿಗೆ ನೀವು ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬೇಕು. ನಿಮ್ಮ ಭಯನೇ ಇಲ್ಲ, ನಿಮ್ಮ ಭಯ ಅವ್ರಿಗಿಲ್ಲೋ ಅಥವಾ ನಿಮಗೆ ಸರ್ಕಾರದ ಭಯ ಇಲ್ಲೋ, ಸಾರ್ವಜನಿಕ ಅಧಿಕಾರಿಯಾಗಿ ನಿಮಗೆ ಪ್ರಶ್ನೆ ಕೇಳೋರು ಯಾರೂ ಇಲ್ಲ ಅನ್ನುವಂಥ ಇವತ್ತು ಮಾತುಗಳನ್ನು ನಾನು ಕೇಳಬೇಕಾಗತ್ತೆ ಸರ್. ಸರ್, ಇನ್ನು ಅಂದರೆ ಸುಮಾರು ಕಟ್ಟಡಗಳು ಈಗ ನೀವು ಹೇಳ್ತಾ ಇದ್ದೀರಿ, ಸಾವಿರಾರು ಕಟ್ಟಡಗಳು ಬಾಗಲಕೋಟೆಯಲ್ಲಿ ಅಕ್ರಮವಾಗಿದೆ ಅನ್ನುವಂಥದ್ದು. ಅಂದರೆ ಸರ್, ಈಗ ಎಲ್ಲ ಮೇಲೇನೆ ಕಾಣ್ತಾ ಇದ್ರೂ ಸಹ ಅಧಿಕಾರಿಗಳ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ. ಅಂದರೆ ತಮ್ಮದೇ ಆಗಿರುವಂತಹ ಸರ್ಕಾರ ಅಥವಾ ತಮ್ಮದೇ ಆಗಿರುವಂತಹ ಒಂದು ನೀತಿ ನಿಯಮಗಳನ್ನು ರೂಪಿಸಿದ್ದಾರಾ ಇಲ್ಲಿನ ನಾಯಕರು, ಹೇಗೆ ಅಂತ ಸರ್? ಇಲ್ಲಿ ನಾವು ಯಾಕಂದ್ರೆ ನಾವು ಕಳ್ಳತನ ಮಾಡ್ತೀವಿ, ಇವತ್ತು ಒಂದು ಕಳ್ಳತನ ಮಾಡೋಕೆ ನಾವು ಹೋಗ್ತೀವಪ್ಪ ಅಂದ್ರೆ ಆ
ಕಳ್ಳ ಮುಂಚಿತವಾಗಿ ಪ್ರಿಪೇರ್ ಆಗಿರ್ತಾರಂತ ಹೇಳ್ತಾರಲ್ಲ, ಮುಂಚಿತವಾಗಿ ಅವ ಯೋಜನೆಗಳನ್ನು ನಿರ್ಮಿಸ್ಕೊಂಡ್ಬಿಟ್ಟಿರ್ತಾನೆ. ಈಗ ಅಧಿಕಾರಿಗಳು ಯಾವ ರಾಜಕೀಯ ನಾಯಕರ ಒತ್ತಡಕ್ಕೆ ಬೆಂಡ್ ಆಗ್ತಾರೋ ಗೊತ್ತಿಲ್ಲ. ಬೆಂಡ್ ಆಗಲಿ, ಯಾಕಂದರೆ ಇವತ್ತಿನ ಸರ್ಕಾರದ ವ್ಯವಸ್ಥಿತೇನ ಹಂಗಿದೆ. ಸರಿ, ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ನಿಜಕ್ಕೂ ಬಹು ದೊಡ್ಡ ದೊಡ್ಡ ಕಟ್ಟಡಗಳು, ಅದರಲ್ಲೂ ಮುಖ್ಯವಾಗಿ ತಾವು ಹೇಳಿದ್ರಿ ದೊಡ್ಡ ಸಂಘಗಳ ಒಂದು ಅಂದರೆ ಅವ್ರ ಕಂಟ್ರೋಲ್ ಇರುವಂತಹ ಬಿಲ್ಡಿಂಗ್ಗಳು, ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇನ್ಕಮ್ ತರುವಂತಹ ಕಟ್ಟಡಗಳು, ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುವಂತಹ ಅಂದರೆ ಈ ಶೈಕ್ಷಣಿಕ ಚಟುವಟಿಕೆಗಳಾಗಲಿ ಅಥವಾ ಬೇರೆ ಆರ್ಥಿಕ ಚಟುವಟಿಕೆಗಳಿರುವಂತಹ ಕಟ್ಟಡಗಳು, ನಿಜಕ್ಕೂ ಬಾಗಲಕೋಟೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಇದು ವೀಕ್ಷಕರಿಗೆ ಹೇಳ್ತಿರ್ಬೇಕು ಅಂತಂದರೆ, ಈ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು BM ಪಾಟೀಲ್ರು ಸುಮಾರು ವರ್ಷಗಳಿಂದನೇ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ, ತದನಂತರ ಎಲ್ಲ ರೀತಿಯ ಮಾಹಿತಿ ಹಕ್ಕಿನ ಆಧಾರದ ಮೇಲೆ ಎಲ್ಲ ರೀತಿಯ ಮಾಹಿತಿಗಳನ್ನು ತೆಗೆದುಕೊಂಡು ಆಧಾರ ಸಹಿತವಾಗಿ ಸದ್ಯ ಈಗ ನಮ್ಮ ಮುಂದೆ ಕುಳಿತುಕೊಂಡಿದ್ದಾರೆ. ಪ್ರಮುಖವಾಗಿ ಅವರ ಒಂದು ಆರೋಪ ಏನು ಅಂತಂದರೆ, ಬಾಗಲಕೋಟೆಯಲ್ಲಿ ಅಕ್ರಮ ಕಟ್ಟಡಗಳಿವೆ, ಅದರಲ್ಲೂ ಮುಖ್ಯವಾಗಿ ಕೆಲವು ಸಂಘ ಸಂಸ್ಥೆಗಳ ಕಟ್ಟಡಗಳು ರಾಜಾರೋಷವಾಗಿ ತಲೆ ಎತ್ತಿವೆ, ಅದು ಅಕ್ರಮವಾಗಿ. ಅಂದರೆ ಇಲ್ಲಿ ಮುಖ್ಯವಾಗಿ ಏನು ನಗರಸಭೆ ಏನಿದೆ, ಆ ನಗರಸಭೆಯ ಪರ್ಮಿಷನ್ಗಳು ಇಲ್ಲದೇ ಕಟ್ಟಡಗಳು ನಿರ್ಮಾಣವಾಗಿವೆ. ಸೊ ಇವುಗಳು ಎಂದು ಡೆಮಾಲಿಷನ್ ಆಗುತ್ತೆ, ಇವುಗಳ ಅಳಿವು ಎಂದಾಗುತ್ತೆ ಅನ್ನುವಂಥದ್ದು ಈಗ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿದೆ. ಯಾಕಂತಂದರೆ ರಾಜಾರೋಷವಾಗಿ ಈ ರೀತಿ ಭ್ರಷ್ಟಾಚಾರವನ್ನು ಮಾಡುವ ರೀತಿಯಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಆ ಮುಂದಿನ ಕ್ರಮಗಳೇನು, ಯಾವ ರೀತಿ ಕರವೇ ಇದಕ್ಕೆ ರಿಯಾಕ್ಷನ್ ಮಾಡುತ್ತೆ, ಇನ್ನು ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತನಾಡಿದ್ದಾರೆ BM ಪಾಟೀಲ್ರು ಅನ್ನುವಂಥದ್ದು. ಸರ್, ಈಗ ಸದ್ಯ ತಾವು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದೀರಿ, ಮುನ್ಸಿಪಾಲ್ಟಿ ಅಧಿಕಾರಿಗಳು ಅಂದರೆ ನಗರಸಭೆಯ ಅಧಿಕಾರಿಗಳ ಜೊತೆ ಅವ್ರು ಚರ್ಚೆ ಮಾಡ್ಕೊಂಡಿದ್ದೀರಿ, ಹಾಗೆ ಅನೇಕ ಆಧಾರಗಳನ್ನು ಸಹಿತ ನೀವು ತೆಗೆದುಕೊಂಡಿದ್ದೀರಿ. ಸರ್, ಏನು ಹೇಳ್ತೀರಿ ಅನ್ನುವಂಥದ್ದು ಸರ್, ಏನಿಲ್ಲ, ಈಗ ಬಾಗಲಕೋಟೆಯಲ್ಲಿ ಪ್ರತಿಷ್ಠಿತವಾಗಿರುವಂಥ ಸಂಸ್ಥೆ ಬಸವೇಶ್ವರ ವೀರವರ್ಧಕ ಸಂಘ. ಈಗ ಅದನ್ನು ವೀರಶೈವ ವಿದ್ಯಾವರ್ಧಕ ಸಂಘ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ನಾವು ಆ ಸಂಸ್ಥೆಯಲ್ಲಿ ಕಲಿಬೇಕಾದ್ರೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅನ್ನುವಂಥ ಹೆಸರಿತ್ತು. ಈಗ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಪಡೆಯುವಂಥ ಸಂಸ್ಥೆ ರೀ ಯಾವುದೋ ಬಸವೇಶ್ವರ ಈಗ ವೀರಶೈವ BVS ಸಂಘ ಏನಿದೆ, ಸರ್ಕಾರದ ಅನುದಾನನ ಕೋಟ್ಯಾಂತರ ರೂಪಾಯಿಗಳಲ್ಲಿ ಅನುದಾನವನ್ನು ಬಳಕೆ ಮಾಡಿಕೊಂಡಿದೆ. ಆದಾಗ್ಯೂ ಸಹಿತ ಈಗ ನಾವು ಆವಾಗ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಅವಾಗ 5 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನು ತೊಗೊಂಡ್ರು ಸರ್. ಇವರು 5 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನು ತೊಗೊಂಡು ಅದನ್ನು ಶಿಕ್ಷಣಕ್ಕೆ ಅಂತೇಳಿ ತೊಗೊಂಡ್ರು ಸರ್. 99 ವರ್ಷ ಹಿಂಗೆ ಲೀಸ್ ರೀ ಮುಖಾಂತರ ಆ ಸಂದರ್ಭದಲ್ಲಿ ಲೀಸ್ ಆಗಿ ತೊಗೊಂಡ್ರು. ನಂತರದ ದಿನಗಳಲ್ಲಿ ಅಂದಿನ ರಾಜಕೀಯ ನಾಯಕರು ಯಾಕೆ ಇದನ್ನು ನೀವು ಖರೀದಿ ತಗೋಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಅವಾಗ ಆಡಳಿತಾರೂಢ ಪಕ್ಷದವರು ಆವಾಗಿನ ರಾಜಕಾರಣಿಗಳು ಇದನ್ನು ಸಂಘಕ್ಕೆ ಬರೆದುಕೊಡುವಂಥ 5 ಲಕ್ಷ ರೂಪಾಯಿಗೆ 1 ಎಕರೆ ಬರೆದುಕೊಡುವಂಥ ಒಂದು ಚರ್ಚೆಗೆ ಬಂದು ಅದನ್ನು ಖರೀದಿ ಆಯ್ತು ಸರ್. ಈಗ ಸರ್ಕಾರದ ಯಾವುದೇ ಭೂಮಿಯನ್ನು ನಾವು ತಗೋಬೇಕಾದ್ರೆ ನಮ್ಮ ಸರ್ಕಾರದ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ಆ ನಿಯಮಗಳ ಅಡಿಯಲ್ಲಿನೇ ನಾವು ಇಲ್ಲಿ ನಮ್ಮದು ಕಾರ್ಯವ್ಯಾಪ್ತಿ ಇರುತ್ತೆ ಅಂತೇಳಿ ನಾವು ಅಫಿಡೇವಿಟನ್ನು ಕೊಟ್ಟಿರ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸರ್ಕಾರಕ್ಕೆ ಕೊಟ್ಟಿರ್ತೀವಿ. ನೀವು ಶಿಕ್ಷಣ ಸಂಸ್ಥೆಗೆ ಅಂತ ತೆಗೆದುಕೊಂಡಂಥ ಜಮೀನಿನಲ್ಲಿ ಇವತ್ತೇನಾಗಿದೆ, ಹಳೆಯ ಬಾಗಲಕೋಟೆಯಲ್ಲಿ ರೈಲ್ವೆ ಗೇಟ್ಲಿಂದ ಹಿಡಿದು ನೀವು ನಿಡಗುಂದಿ ಪೆಟ್ರೋಲ್ ಪಂಪ್ವರೆಗೂ ಸಹಿತ ಕಮರ್ಷಿಯಲ್ ಅಂಗಡಿಗಳನ್ನು ಮಾಡ್ಕೊಂಡ್ಬಿಟ್ರಿ. ಹೌದಾ? ಮೇಲೆ ಕೆಳಗೆ ಕೂಡಿ ಅಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಬಾಡಿಗೆಯನ್ನು ಪಡೆದ್ರಿ. ಹೌದಾ? ಆ ನಂತರದ ಈಗ ಹೊಸ ಬಾಗಲಕೋಟೆಯಲ್ಲಿ ಇರುವಂಥ ಏನು ನಾವು ಮಹಾರಾಜ ಇದರ್ಲಿಂತ್ರ ರೆಸ್ಟೋರೆಂಟ್ಲಿಂತ್ರ ನಾವು ಮುಂದೆ ಈಗ ಬೀಫ್ ಸ್ಕೂಲ್ ಮುಂದೆ ಹಾಸಿ ನಾವು ಅಪ್ ಟು ನಾವು MBA ಕಾಲೇಜ್ವರೆಗೆ ಏನು ಹೋಗ್ತೀವಿ, ಹೊಸ IB ರೋಡ್ ಕೂಡುವಲ್ಲಿ BTD ಅವರಿಗೆ ರಸ್ತೆ ಎರಡೂ ಬದಿಯಲ್ಲಿ ಸುಮಾರು 100 ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತಾವು. ಈಗಾಗಲೇ ಅವು ಬಾಡಿಗೆಯನ್ನು ಸಹಿತ ನೀವು ಕೊಟ್ಟಿದ್ದೀರಿ. ಹೌದಾ? ನೀವು ಕಮರ್ಷಿಯಲ್ಲಿಗೆ ಅದನ್ನು ತೊಗೊಂಡ್ಕೇರಿಂದ ಪ್ರಶ್ನೆ ಮಾಡುವಾಗ ಮಾಡದೇ ಇರೋರು
ಇರ್ಲಿಕ್ಕಂದ್ರೆ ಈ ರೀತಿ ವ್ಯವಸ್ಥೆಗಳು ನಿರ್ಮಾಣ ಆಗುತ್ತೆ ಸರ್. ನೀವು ಕಮರ್ಷಿಯಲ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಬಾಡಿಗೆಯನ್ನು ತಗೊಂಡು ಈಗ ಇನ್ನೂ ಸಹಿತ ನಗರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ತೆರಿಗೆ ಕಟ್ಟಬೇಕು ಸರ್. ಬಾಕಿ ಇದೆ. ಯಾವುದು ಏನು ಬಸವೇಶ್ವರ ವೀರಶೈವ ವಿದ್ಯಾವರ್ಗ ಸಂಘದ ತೆರಿಗೆ ಬಾಕಿ ಕೋಟ್ಯಾಂತರ ರೂಪಾಯಿ ಇದೆ. ನಾ ಬರೀ ಕೋಟ್ಯಾಂತರ ರೂಪಾಯಿ ಅಂತ ಅಷ್ಟೇ ಹೇಳ್ತೀನಿ. ಅದು ಎಷ್ಟು ಕೋಟಿವರೆಗಿದೆ ಅನ್ನೋದು ಹೇಳ್ತಿಲ್ಲ. ಈಗಾಗಲೇ ಅದನ್ನು ಸಹಿತ ನಾನು ಪಡೀತಾ ಇದ್ದೀನಿ. ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಕಟ್ಟಿಲ್ಲ. ಇಲ್ಲಿ ಜನರ ಕಡೆ ನೀವು ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನು ವಸೂಲು ಮಾಡ್ತೀರಿ. ನೀವು ಬಾಗಲಕೋಟೆ ಜನತೆಗೆ ಕೊಡುಗೆನಾ ಇದು? ಕೊಡ್ರಿ. ಅದೇ ಸಂತ್ರಸ್ತರ ಮಕ್ಕಳು ಉದ್ಯೋಗ ಇಲ್ಲ, ನಿರುದ್ಯೋಗ ಇದಾವು. ಇಲ್ಲಿ ಉದ್ಯಮಿಗಳೇ ಇಲ್ಲ, ಕಾರ್ಖಾನೆಗಳೇ ಇಲ್ಲ, ಉದ್ಯೋಗಗಳಿಲ್ಲ, ಸರ್ಕಾರ ಉದ್ಯೋಗನ ಸೃಷ್ಟಿ ಮಾಡ್ತಾ ಇಲ್ಲ, ತುಂಬ್ಕೋತಾ ಇಲ್ಲ. ಅಂಥ ಸಂತ್ರಸ್ತರ ಮಕ್ಕಳನ್ನ ಹುಡುಕಾಡಿ ನೀವು ಅಂಗಡಿಗಳನ್ನು ಕೊಡ್ರಿ, ಒಂದು ಉದ್ಯೋಗ ಮಾಡಿ ಬದುಕ್ತಾರೆ. ಅಲ್ಲಿ ನೀವು ಮಾಡಿದ್ರೆ ಆ ಕಾರ್ಯನ ನಾವು ಶ್ಲಾಘನೆ ಮಾಡ್ತೀವಿ. ನೀವು ಕೆಲಸ ಕೊಟ್ಟಿದ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಕೊಟ್ಟಿದ್ರಿ, ಕೆಲಸ ಮಾಡ್ತಿದ್ದಾರೆ. ಅಲ್ಲ ರೀ, ಅವ್ರಿಗೆ ಏನು ಈ ಕಾರ್ಮಿಕ ಕಾನೂನಿನ ಅನ್ವಯ ಏನು ದೊರಕಬೇಕಾದಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಅವ್ರಿಗೆ ವೇತನವನ್ನು ಕೊಡಿ. ಓವರ್ ಟೈಮ್ ಮಾಡಿದವ್ರಿಗೆ ಓಟಿ ಕೊಡ್ರಿ. 12 ತಾಸು ದುಡಿಸ್ಕೊಂಡು 8 ತಾಸಿನ ಪಗಾರ ಕೊಡ್ತೀರಿ. ಅಲ್ಲಿ ಕಾರ್ಮಿಕರಿಗೆ ಒಂದು ಥರ ಒಬ್ಬೊಬ್ಬರು ಏಜೆಂಟ್ರಿದ್ದಾರೆ, ಏನು ಲೇಬರ್ ಸಪ್ಲೈಯರ್ಸ್ ಅಂತೇಳಿ ಕಾರ್ಮಿಕರನ್ನ ಆ ಸಂಸ್ಥೆಗೆ ಸರಬರಾಜು ಮಾಡೋರು. ಇವತ್ತು ಉದಾಹರಣೆಗೆ ನಿಮಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಲ್ಲಿ ನಿಯೋಜನೆ ಮಾಡೋಕೆ ಒಂದು ಸೆಕ್ಯೂರಿಟಿ ಗಾರ್ಡನ್ನು ನೀವು ತಂದು ಅಲ್ಲಿ ಸಂಸ್ಥೆಗೆ ಕೊಟ್ಟರೆ ಅವ್ರಿಗೆ 15,000 ಪಗಾರ ಇದ್ರೆ 5,000 ಮುರ್ಕೊಂಡು ಅವ್ರಿಗೆ 10,000 ಕೊಡ್ತೀರಿ. ಇದು ಉದ್ಯೋಗ ಅಂತಾರನ್ರಿ, ಇದು ಉದ್ಯೋಗ ನೀಡುವಿಕೆ ಅಲ್ಲ ಇದು. ಸಂತ್ರಸ್ತನ ಮತ್ತಿಷ್ಟು ಆಸ್ತಿ ಮನೆ ಮಠ ಎಲ್ಲ ಕಳ್ಕೊಂಡು ಮತ್ತಿಷ್ಟು ಕತ್ತು ಇಚ್ಕೊಂತ ಕೆಲಸ ಇದೆ ರೀ. ಉದ್ಯೋಗ ಸೃಷ್ಟಿ ಮಾಡಿದ್ರಿ, ಅದು ಬೇರೆ ಮಾತು. ಆದ್ರೆ ಕಾರ್ಮಿಕ ಕಾನೂನಿನ ಪ್ರಕಾರ ಅವ್ರಿಗೆ ಕೊಡ್ರಿ. ಯಾರೂ ದಂಗೆ ಎದ್ದಿಲ್ಲ ಇನ್ನೂರಿಗೆ, ಯಾರೂ ನಿಮ್ಮ ವಿರುದ್ಧ ದಂಗೆ ಎದ್ದಿಲ್ಲ. ಯಾಕಂದರೆ ಅವ್ರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಠಿಣ ಇರೋದ್ರ ಸಲುವಾಗಿ ಚಕಾರ ಎತ್ತ ಇಲ್ಲ. ಇವತ್ತು ನೋಡ್ರಿ, ಅದೇ ಒಂದು ಯಾವುದು ಈಗ ಲೇಔಟ್ಗಳ ಬಗ್ಗೆ ನಾವು ಹೇಳೋದಾದರೆ, ಮುಳುಗಡೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸೀಮಾರಿಕೆ ಕೌಂಟ್ರ್ ಮಾರ್ಕೆಟ್ ಅಂತೀವಲ್ಲ ನಾವು, ಬಿ ಟಿ ಡಿ ಅವರು ಮಾರ್ಕ್ ಮಾಡಿರುವಂಥ ಆ ಕೌಂಟ್ರ್ ಸೀಮಾರೇಖೆ ಒಳಗೆ ನೀವು ಲೇಔಟ್ಗಳನ್ನು ಅನುಮೋದನೆ ಕೊಡ್ತಿರಲ್ರಿ. ಪಟ್ಟಣ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಹಾಗೂ ನಗರಸಭೆಯವರು ನಾವು ನೇರವಾಗಿ ಆರೋಪ ಮಾಡಬೇಕಾಗುತ್ತೆ, ಭ್ರಷ್ಟಾಚಾರದಲ್ಲಿ ನೀವು ತೊಡಕೊಂಡಿರಿ ಅಂತ ಹೇಳಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಏನು 1985ರಲ್ಲಿ ಏನು ಯೋಜನೆ ಇತ್ತಲ್ಲ, ಆ ಯೋಜನೆಯ ನಿಯಮಗಳನ್ನು ನೀವು ಗಾಳಿಗೆ ತೂರಿ ಬಿಟ್ಟಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಪ್ರಜ್ಞಾವಂತರು ಪ್ರಶ್ನೆ ಮಾಡ್ಲಿಕ್ಕತ್ತಿದ್ರೆ ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಕತ್ತೀರಿ, ಹೋರಾಟಗಾರನ ಹತ್ತಿಕ್ಕುವಂಥ ಪ್ರಯತ್ನ ಮಾಡಕತ್ತೀರಿ. ಪ್ರತಿಯೊಂದು ದಾಖಲೆಗಳು ಇದೇ ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ನಾವು 2020-21ರಲ್ಲಿ ನಾನು ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದ್ದೆ ಸರ್. ನಿರಂತರ 6 ವರ್ಷಗಳ ನಂತರದಲ್ಲಿ 6 ವರ್ಷದ ನಂತರ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದು. ಹೌದು, 6 ವರ್ಷಗಳ ನಂತರದಲ್ಲಿ ದಿನಾಂಕ 25/3/2026 ಮೇಲ್ಮನವಿ ವಿಚಾರ ನಡೀತು ಸರ್. ಕರ್ನಾಟಕ ಮಾಹಿತಿ ಆಯುಕ್ತರ ಆಯೋಗದಲ್ಲಿ ವಿಚಾರಣೆ ನಡೆದು ಏನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನಿದಾರಲ್ಲ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳಿಗೆ ಏನು ಮಾಡ್ತು, 21ರ ಅಡಿಯಲ್ಲಿ ನಿಮಗೆ ಯಾಕೆ ದಂಡ ವಿಧಿಸಬಾರ್ದು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತೆ. ಆ ನಂತರ 22ರಲ್ಲಿ ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮಕ್ಕೆ ನಾವು ಶಿಫಾರಸು ಮಾಡಬಾರ್ದು ಸರ್ಕಾರಕ್ಕೆ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಆಯುಕ್ತರು ನೇರವಾಗಿ ಮಾತಾಡಿದ್ರಲ್ಲಿ. ಆ ಆಯೋಗದಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಾಗ ಆಯ್ತು ಸರ್ ಅಂತೇಳಿ ಅಲ್ಲಿ ಒಪ್ಕೊಂಡು ಬಂದು ಸುಮಾರು 6 ವರ್ಷಗಳ ನಂತರದಲ್ಲಿ ನನಗೆ ಮಾಹಿತಿ ಬಂದಿದ್ದಾವೆ ಸರ್.
ಮಾಹಿತಿಗಳು ಬಂದಿದ್ದಾವೆ. ಅಂದರೆ ಸರ್ ಈಗ ಆ ಒಂದು ಮೇಲ್ಮನವಿ ಆದಮೇಲೆ ಎಷ್ಟು ತಿಂಗಳಿಗೆ ನಿಮ್ಮ ಮಾಹಿತಿ ಸರ್ ಇದು 2005ರಲ್ಲಿ ಸನ್ 2005ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಆದಂಥ ಅರ್ಥಶಾಸ್ತ್ರಜ್ಞರಾದಂತಹ ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರು ಈ ಒಂದು ಕಾನೂನನ್ನು ಜಾರಿಗೆ ತಂದರು ಸರ್. ಅವರು ಎಷ್ಟು ಅರ್ಥಶಾಸ್ತ್ರಜ್ಞರಾಗಿದ್ದರು ಅಂತಂದ್ರೆ ಅವ್ರನ್ನ ಆರ್ಥಿಕತೆಗೆ ಏನೇ ಸಂಬಂಧ ಬಿದ್ದರೂ ಸಹಿತ ಅವ್ರನ್ನ ಕೇಳಾರ್ದು ಒಂದು ಹೆಜ್ಜೆನೂ ಮುಂದಿಡ್ತಿದ್ದಿಲ್ಲ ಅಂದಿನ ರಾಜಕೀಯ ವ್ಯವಸ್ಥೆ. ನಂತರ ಏನಾಯ್ತು ಸರ್, ಅದು 2005ರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮವನ್ನು ಜಾರಿಗೆ ತಂದ ನಂತರ ಅವರು ಒಂದಿಷ್ಟು 6/1/2005 ಕಲಂ 6(1) ಅಡಿಯಲ್ಲಿ ನಾವು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೇಳಬೇಕು. 10 ರೂಪಾಯಿದು ನಾವು ಅವ್ರಿಗೆ ಪೋಸ್ಟಲ್ ಆರ್ಡರ್ ಲಗತ್ತಿಸಿ ಅವರು 30 ದಿನದೊಳಗೆ ಅವರು ನಮಗೆ ಕೋರಿರುವಂಥ ಮಾಹಿತಿಯನ್ನು ಅರ್ಜಿದಾರಿಗೆ ಕೊಡಬೇಕು ಸರ್. ಅವರು ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ ಅಂದರೆ ಹೇಳಿದ್ನಲ್ಲ, ಇಂಥ ರಾಜಕಾರಣಿಗಳು ಅವತ್ತು ಅಧಿಕಾರದಲ್ಲಿ ಇರ್ತಾರೆ, ಆ ಅಧಿಕಾರದ ಒತ್ತಡಕ್ಕೆ ಮತ್ತು ಅವ್ರಿಗೆ ಬೆಂಡ್ ಆಗ್ತಾ ಇರ್ತಾರೆ ಅಧಿಕಾರಿಗಳು. ಆ ಒಂದು ಇದಕ್ಕೆ ಅವರು ಎಲ್ಲಿ ನಮ್ಮ ಕೆಲಸಕ್ಕೆ ಮೇಲೆ ಏನೋ ಪ್ರಭಾವ ಬೀರುತ್ತೋ ಅನ್ನುವಂಥ ಭಯದಿಂದ ಅವರು ಅದನ್ನು ದಾಖಲೆಗಳನ್ನು ಕೊಡೋಕೆ ಇನ್ನು ಸರಿತಾರೆ ಸರ್. ಮುಖ್ಯವಾಗಿ ನೀವು ಈ ಒಂದು ಮಾಹಿತಿ ಹಕ್ಕನ್ನು ಮಾಹಿತಿಯನ್ನು ಕೇಳಿದ್ರಿ, ಏನು ಮಾಹಿತಿಯನ್ನು ಕೇಳಿದ್ರಿ? ಈಗ ನಾನು ಕೇಳಿರುವಂಥ ಮಾಹಿತಿ ಸರ್, ಸುಮಾರು 18 ಮಾಹಿತಿ ಹಕ್ಕು ಅರ್ಜಿ ಅಡಿಯಲ್ಲಿ 18 ವಿಷಯಗಳ ಕುರಿತು ನಾನು ಮಾಹಿತಿ ಕೇಳಿದ್ದೆ. ಸುಮಾರು ಹೇಳಿದ್ನಲ್ಲ ನಾನು 2021ರಲ್ಲಿ ಕೇಳಿದಂಥ ಮಾಹಿತಿನ ಬೆಳಗಾವಿಯ ಆಯುಕ್ತರು ಇರದೇ ಇದ್ದ ಕಾಲದಲ್ಲಿ ಪ್ರಯುಕ್ತ ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ ಬೆಳಗಾವಿ ಆಯೋಗಕ್ಕೆ ನೀವು ಆಯುಕ್ತರ ನೇಮಕ ಮಾಡಬೇಕಂತೇಳಿ ನಿರಂತರ ನಾವು ಹೋರಾಟಗಳನ್ನು ಮಾಡಿದ್ವಿ. ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾದ್ಯಂತ ಎಷ್ಟೋ ಪ್ರಕರಣಗಳು ಬಾಕಿ ಇರೋದ್ರಿಂದ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರೇರಣೆ ಆಗಿ ಅವರು ಆಯುಕ್ತರ ನೇಮಕ ಮಾಡಿದರು. ನೇಮಕ ಮಾಡಿದಾಗ ನಾನು ಕೇಳಿದಂಥ ಮಾಹಿತಿಗಳು ವಿಚಾರಣೆಗೆ ಬಂದು ಸರ್. ಸುಮಾರು 6 ವರ್ಷಗಳ ನಂತರ ಬಂದು ಸರ್. 6 ವರ್ಷಗಳ ನಂತರ ಬಂದಾಗ ನಾನು ಬಾಗಲಕೋಟೆಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಕೇಳಿದೆ. ಅದರಲ್ಲಿ ನಾನು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಅದರಲ್ಲಿ ಅನಧಿಕೃತ ಕಟ್ಟಡಗಳ ಲಿಸ್ಟನ್ನು ಕೇಳಿದ್ದೆ ನಾನು ಅವಾಗ 2020-21ರಲ್ಲಿ. ಆಯೋಗದ ಆಯುಕ್ತರು ನಿಮಗೆ ನೋಟಿಸ್ ಜಾರಿ ಮಾಡಿ ದಂಡ ವಿಧಿಸಿ ನಿಮ್ಮ ಮೇಲೆ ನಾವು ಕಾನೂನಿಗೆ ಕಠಿಣವಾದಂಥ ನಿಮ್ಮ ಮೇಲೆ ಯಾಕೆ ಶಿಫಾರಸು ಮಾಡಬಾರ್ದು ನಾವು ಸರ್ಕಾರಕ್ಕೆ ಅಂಥೇಳಿ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಬಾರ್ದು ಅನ್ನುವಂಥದ್ದೊಂದು ಅವ್ರಿಗೆ ಎಚ್ಚರಿಕೆಯನ್ನು ತೆರೆದ ನ್ಯಾಯಾಲಯದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಾಗ ಅವ್ರು ಒಪ್ಕೊಂಡು ನಾವು ಪಾಟೀಲ್ರು ಕೇಳಿರುವಂಥ ಮಾಹಿತಿಯನ್ನು ಕೊಡ್ತೀವಿ ಸರ್ ಅಂತೇಳಿ ಒಪ್ಕೊಂಡ್ಬಂದಿದ್ರು. 15 ದಿನದೊಳಗೆ ನಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಒಪ್ಕೊಂಡ್ಬಂದಿದ್ರು ಸರ್. ಅಲ್ಲಿ ಅದೇ ರೀತಿಯಾಗಿ ಬಂದ ನಂತರ ಅವರು ಮಾಹಿತಿಯನ್ನು ಸುಮಾರು 16 ಮಾಹಿತಿಯನ್ನು ನಗರಸಭೆಯವರು ಕೊಟ್ಟರು. ನಗರಸಭೆಯವರು ಕೊಟ್ಟ ನಂತರ ಅದಕ್ಕಲ್ಲಿ ಪ್ರಮುಖವಾಗಿ ಈ ಏನು ಸಂಘ ಸಂಸ್ಥೆಯ ಸ್ವವಿವರಗಳನ್ನು ನೋಡುವಂಥ ಎಲ್ಲ ಮಾಹಿತಿಗಳು, ಎಷ್ಟು ಅನಧಿಕೃತ ಕಟ್ಟಡಗಳದಾವು ಅನ್ನೋದನ್ನು ಪ್ರತಿಯೊಂದು ಪುಟಗಳಲ್ಲಿ ಅವ್ರದ್ದು ಡೀಟೇಲ್ಸ್ ಇದೆ ಸರ್. ಇದರಲ್ಲಿ ಮುಖ್ಯವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳೋದಾದರೆ ಅನಧಿಕೃತ ಕಟ್ಟಡ ಅನ್ನುವಂಥದ್ದನ್ನು ಯಾವ ರೀತಿ ತೀರ್ಮಾನ ಮಾಡ್ತೀರಾ ಸರ್? ಅನಧಿಕೃತ ಕಟ್ಟಡ ಅಂದ್ರೆ ನಮ್ಮದೇ ಜಮೀನು ಇರಬೇಕು, ಸ್ವಯಾರ್ಜಿತ ಇರಲಿ, ಪಿತ್ರಾರ್ಜಿತ ಇರಲಿ, ಅಥವಾ ಸಂಘ ಸಂಸ್ಥೆ ಯಾವುದೋ ಒಂದು ಜಮೀನಿನಲ್ಲಿ ಸರ್ಕಾರದ ಸಂಬಂಧಪಟ್ಟಂಥ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇರ್ಬಂದ್ರೆ ಅವ್ರ ನಿಯಮಗಳು, ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಿದ್ವು ಅಂದ್ರೆ ಸಂಬಂಧಪಟ್ಟಂಥ ಜಮೀನುದಾರರು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ. ಈಗೆಲ್ಲ ಆನ್ಲೈನ್ ಅರ್ಜಿ ಬಂದಿದ್ದಾವೆ, ಮೊದಲಿಗೆಲ್ಲ ಮ್ಯಾನುವಲ್ ಅರ್ಜಿ ಇದ್ದು. ಆ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ಅದನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರು ಅದ್ರ ಬಗ್ಗೆ ಅಪ್ರೂವಲ್ ಕೇಳ್ತಾರೆ ಸರ್. ಇದು ಏನಿದೆ ನೋಡ್ಕೊಳ್ರಿ ಅಂಥೇಳಿ. ಅದಕ್ಕಿಂತ ಮುಂಚೆ ಇವರು ತಾಲೂಕು ಆಡಳಿತದಲ್ಲಿ ಇವರು
ವರದಿಯನ್ನು ತರಿಸ್ಕೋತಾರೆ. ಮೊದಲಿಗೆ ಜಿಲ್ಲಾಧಿಕಾರಿಗಳಿಗೆ ವ್ಯಾಪ್ತಿಯಲ್ಲಿತ್ತು ಸರ್ ಅದು. ಈಗ ಕಳೆದ 3-4 ತಿಂಗಳ ನಂತರ ಜಿಲ್ಲಾಧಿಕಾರಿಗಳನ್ನು ಸರ್ಕಾರ ಸ್ಥಗಿತಗೊಳಿಸಿ ಇವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಅವಾಗ ಏನಾಕಿತ್ತು ಸರ್ ಅದು, ಅವರು ಕೊಟ್ಟಾಗ ಇವರು ಸ್ಥಳ ಪರಿಶೀಲನೆ ಮಾಡೋದು, ಅಲ್ಲಿ ಏನು ಬಿಲ್ಡಿಂಗ್ಗಳಿದಾವ ಇಲ್ಲ, ಕಟ್ಟಡಗಳಿದಾವ, ಕಟ್ಟಡ ರಹಿತ ಆಯಿತು ಸಹಿತ ಐತೆ ಅಂತ ಎಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡ್ತಿದ್ರು. ಅಲ್ಲಿ ನಾವು ಹೇಳೋ ಹಾಗೆ ಈ ಸರ್ಕಲರು ಮತ್ತು ತಲಾಟಿಯವರು ಹೋಗಿ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಅವರು ವರದಿ ನೋಡ್ಕೊಂಡಕ್ಕಿರಿಂದ ಆನಂತರ ಯಾರು ಇವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿದ್ದರೆ ಅವರು ಸ್ಥಳ ಪರಿಶೀಲನೆ ಮಾಡಿ ಅವರು ಏನು ಮಾಡ್ತಿದ್ರು ಸರ್, ವರದಿಯನ್ನು ಕೊಡ್ತಾಯಿದ್ರು. ಇವರು ಈಗ ಆನ್ಲೈನ್ ಆದ ನಂತರ ಏನಾಗಿದೆ, ಇವರು ಆನ್ಲೈನ್ ಮುಖಾಂತರ ಎಲ್ಲ ಪರಿಶೀಲನೆ ಮಾಡಿ ಅದು ಅವರು ಭೂ ಪರಿವರ್ತನೆ ಮಾಡ್ತಿದ್ರು ಸರ್. ಈಗ ಕಮರ್ಷಿಯಲ್ ವಾಣಿಜ್ಯೋದ್ಯಮಕ್ಕೆ ಮತ್ತು ರೆಸಿಡೆನ್ಷಿಯಲ್ ವಸತಿ ಯೋಜನೆಗೆ ಅಂತೇಳಿ 2 ವಿಭಾಗವಾಗಿ ಇವರು ಅದನ್ನು ಅಲ್ಲಿ ಅಪ್ರೂವಲ್ ತೊಗೋಬೇಕಾಗಿತ್ತು. ಯಾರ ಹತ್ರ? ನಗರಾಭಿವೃದ್ಧಿ ಪ್ರಾಧಿಕಾರ. ಇವರು ಅಪ್ರೂವಲ್ ಕೊಟ್ಟ ನಂತರ ಅದನ್ನು ಮಾನ್ಯ ಮಾಡಿ ಜಿಲ್ಲಾಧಿಕಾರಿಗಳು ಏನೇ ಮಾಡ್ತಿದ್ರು ಸರ್, ಭೂ ಪರಿವರ್ತನೆ ಮಾಡ್ಕೋತಿದ್ರು. ಅದಾದ ನಂತರ ಅದು ಈಗ ಏನು ಆ ನಂತರ ಅದು ಏನೇ ಮಾಸ್ಟರ್ ಪ್ಲ್ಯಾನ್ ಎಲ್ಲ ಆದ ನಂತರ KJP ಆಗಬೇಕಾಗತ್ತೆ. KJP ಆಗಿ ಅದು ಏನಾಗುತ್ತೆ, ಅಲ್ಲಿ ಕಲ್ಲುಗಳನ್ನು ಹಾಕೋದು ಮತ್ತು ಭೂ ದಾಖಲೆಯವರು ಬರಬೇಕಾಗತ್ತೆ. ಅಲ್ಲಿ ಕಲ್ಲುಗಳನ್ನು ಹಾಕೊಂಡು ಲೇಔಟ್ ಮಾಡುವಂಥ ಒಂದು 60, 40, 30, 40, 50, 30 ಈ ರೀತಿ ಲೇಔಟ್ಗಳನ್ನು ಮಾಡೋದು ಸರ್. ಅನಧಿಕೃತ ಕಟ್ಟಡಗಳಂದ್ರೆ ಇದೇ ಈ ಭೂ ಪರಿವರ್ತನೆ ಆಗೋದೇ ಇರುವಂಥದ್ದು. ಹಾಗೂ ಬಫರ್ ಝೋನ್ ಅಂತೀವಿ ನಾವು. ಬಫರ್ ಝೋನ್ ಅಂದರೆ ಮೀಸಲಿಟ್ಟಂಥ ಪ್ರದೇಶದಲ್ಲಿ ಈಗ ಸರ್ಕಾರಕ್ಕಾಗಲಿ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಲಿ ಈಗ ಅಲ್ಲಿ ಒಂದು ಕಿನಾಲ್ ಆಗಿರ್ತೈತಿ, ಅಲ್ಲಿ ಮುಳುಗಡೆ ಒಂದಿಷ್ಟು ಹಿನ್ನೀರು ಬಂದು ನಿಂದಿರುವಂಥ ಪ್ರದೇಶವಾಗಿರ್ಬೋದು, ಅದನ್ನು ನಾವು ಬಫರ್ ಝೋನ್ ಅಂತೇಳಿ, ಆ ಬಫರ್ ಝೋನ್ನಲ್ಲಿ ಬರುವಂಥ ವ್ಯಾಪ್ತಿಯಲ್ಲಿ ನಾವು ಏನು ಕಟ್ಟಬಾರ್ದು ಅಂತೇಳಿ ನಿಯಮಗಳ ಸರ್. ಈಗ ಇವ್ರು ಏನು ಮಾಡಿಬಿಡ್ತಾರೆ, ಏನೇ ಮಾಡಲಾರ್ದ, ಭೂ ಪರಿವರ್ತನೆ ಮಾಡಲಾರ್ದ, ನಗರಸಭೆ ಅನುಮತಿ ಪಡೆಯಲಾರ್ದ ಇವ್ರೇನು ಮಾಡಿಬಿಡ್ತಾರೆ, ಬೃಹತ್ತಾದ ಮಂಟಪಗಳನ್ನು, ಬೃಹತ್ತಾದ ಕಟ್ಟಡಗಳನ್ನು ಕಟ್ಕೊಂಡು ಹೊಂಟು ಬಿಡ್ತಾರೆ. ಯಾರು ಕೇಳ್ತಾರ ಅನ್ನೋಂಥದ್ದು. ಯಾಕಂದರೆ ಅಧಿಕಾರ ಒಂದಿರುತ್ತೆ, ನಮ್ಮನ್ನು ಕೇಳುವಂಥವ್ರು ಯಾರು ಅನ್ನೋಂಥ ಪ್ರಶ್ನೆ ಮಾಡೋರು ಯಾರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವರು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಕೋತಾ ಬರ್ತಾರೆ ಸರ್. ಹೀಗಾಗಿ ಇದು ಇವತ್ತಿನ ದಿನ ನಾವು ಎಲ್ಲ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡಿ ನಾವು ಪ್ರತಿಯೊಂದು ಅರ್ಜಿಗಳನ್ನು ದಾಖಲೆಗಳ ಸಮೇತ ತೊಗೊಂಡು ನಾವು ಇವತ್ತು ಮಾತಾಡಬೇಕಾಗತ್ತೆ ಮಾಧ್ಯಮದ ಮುಂದೆ. ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗೆ ನಾವು ಪ್ರತಿಯೊಂದೂ ದಾಖಲೆಗಳನ್ನು ತಗೊಂಡು ನಾವು ಮಾತಾಡಬೇಕಾಗತ್ತೆ ಸರ್. ಇದು ಅನಧಿಕೃತ ಅಂತೇಳಿ ನಾವು ಪರಿಗಣಿಸಬೇಕಾಗತ್ತೆ. ಇದನ್ನು ಅಧಿಕಾರಿಗಳು ಸಾರ್ವಜನಿಕವಾಗಿ ಕೆಲವೊಂದಿಷ್ಟು ಜನರಿಗೆ ಕಿವಿಯಲ್ಲಿ ಹೂ ಇಡುವಂಥ ಕೆಲಸನೂ ಮಾಡ್ತಾರೆ. ಇದನ್ನು ಬರೀ ನೋಟಿಸ್ ಕೊಟ್ಟು ಕೊಡೋದು ಅಷ್ಟೇ ಅವ್ರ ಕೆಲಸ ಅಲ್ಲ. ಅವನ್ನಂಥವೆಲ್ಲ ಇಲ್ಲಿಗೆ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಇದಾವೆ ಸರ್. ಅನಧಿಕೃತ ಕಟ್ಟಡಗಳು ಕಾನೂನು ಬಾಹಿರವಾಗಿ ಯಾವುದೇ ಕಾನೂನನ್ನು ಗಾಳಿಗೆ ತೂರಿ ಅಲ್ಲಿ ಕಟ್ಟಡ ನಿರ್ಮಿಸಿದ್ದೇ ಆದರೆ ಯಾವುದೇ ಮುಲಾಜಿಲ್ಲದೆ ಅವನು ಡೆಮೊಲೇಷನ್ ಮಾಡಲೇಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ ಸರ್. ನನ್ನ ಕಡೆ ಸುಪ್ರೀಂ ಕೋರ್ಟ್ ನಿಮ್ಗೆ ತೋರಿಸ್ತೇನೆ, ನಾನು ಸುಪ್ರೀಂ ಕೋರ್ಟ್ ಆದೇಶಗಳು ಸಹಿತ ನನ್ನಲ್ಲಿದ್ದಾವೆ. ಈ ಎಲ್ಲ ನಿಟ್ಟಿನಲ್ಲಿ ಜನ ತಿಳಿಯದೆ ಮಾಡ್ತಾರೋ ತಿಳಿಲಾರ್ದ ತಿಳ್ಕೊಂಡು ಮಾಡ್ತಾರೋ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಸರ್. ಇದಕ್ಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಒಂದು ವೇಳೆ ಇವರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳದೆ ಇದ್ದರೆ ಇವ್ರ ಮೇಲೆ ನಾವು ದೂರನ್ನು ಕೊಡಬೇಕಾಗತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಮುಂದೆ ಈ ಎಲ್ಲ ಸಾಕ್ಷ್ಯಾಧಾರಗಳ ಸಮೇತವಾಗಿ ನಾನು ನಿಮ್ಮಲ್ಲಿ ಮಾತಾಡಬೇಕಾಗತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಾಗಲಕೋಟೆಯಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ಕಟ್ಟಡಗಳ ಹಣೆಯ ಬರಹ. ಇದು ಸುಮಾರು 6 ವರ್ಷಗಳ ಒಂದು ಪರಿಶ್ರಮ BM ಪಾಟೀಲ್ ಸರ್ದು. ಸೊ ಅಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಇಂದು KTTVಯ ಮುಂದೆ ಬಂದು ಕುಳಿತುಕೊಂಡಿದ್ದಾರೆ. ಇಷ್ಟೆಲ್ಲ ಮಾಹಿತಿಯನ್ನು KTTV ಜೊತೆಗೆ ಹಂಚಿಕೊಂಡಿದ್ದಾರೆ. ಸುಮಾರು ಮುಖ್ಯವಾಗಿ ಇರುವಂತಹ ಕಟ್ಟಡಗಳೇ ಬಾಗಲಕೋಟೆಯಲ್ಲಿ ನೆಲ ಕಪ್ಪಳಿಸ್ತಾವ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ನಗರಸಭೆ ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದೊಂದನ್ನು ಸಹ ನಾವು ಕಾದು ನೋಡಬೇಕಾಗಿದೆ.
ಸೊ KTTV ಇದರ ಬೆನ್ನು ಬಿದ್ದಿದೆ. ಸೊ ಸದ್ಯ ಈ ವರದಿ ಇಷ್ಟ ಆಗಿರುವಂಥದ್ದು. ಮುಂದೆ ಬೇರೆ ಬೇರೆ ರೀತಿಯಾಗಿ ವರದಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ KTTV ಕೆಲಸವನ್ನು ಮಾಡುತ್ತೆ. ಸೊ ಸತ್ಯದ ಬೆನ್ನು ಹಿಂದಿದೆ ನಮ್ಮ KTTV ಅಂತ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.